ನಂದಗೋಕುಲ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪ್ರಿಯನ್ ರೂಮಿಗೆ ಅಮ್ಮು ಮತ್ತು ಮೀನಾ ಬಂದು ಅಮ್ಮು ಕೇಳ್ತಾಳೆ, ಅಕ್ಕ ಹೇಳಿ, ನಾನಂತೂ ಮಾವನಿಗೆ ಟ್ಯೂಷನ್ ಮಾಡೋ ವಿಚಾರ ಹೇಳಿರಲಿಲ್ಲ. ಮಾವನಿಗೆ ಹೇಗಾಯಿತು, ನೀವೇ ತಾನೇ ಹೇಳಿದ್ದು, ಹೇಳೇ ಗೊತ್ತಾಗಿದ್ದು ಅಂತ ಅಮ್ಮು ಕೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಪ್ರಿಯಾಂಕ್ ಸಿಟ್ಟು ಬಂದು, ಹೌದು ಅಮ್ಮು, ನಾನೇ ಮಾವನಿಗೆ ಹೇಳಿದ್ದು, ಏನಿವಾಗ ಅಂತ ಕೇಳ್ತಾಳೆ. ಪ್ರಿಯಾ ಹೇಳ್ತಾಳೆ, ಏನಕ್ಕ, ಅಮ್ಮನೇ ಹೇಳ್ತಾಳೆ ಅಂತ ಹೇಳಿದ್ಲು ತಾನೆ, ಅದಕ್ಕಿಂತ ಮುಂಚೆ ನೀವು ಯಾಕೆ ಹೇಳಿಬಿಟ್ರಿ ಅಂತ ಕೇಳೋತ್ತಿಗೆ, ಯಾಕೆಂದರೆ ನೀನು ಇವತ್ತೊಂದಿನ ಟ್ಯೂಷನ್ ಮಾಡಿ ಬಂದೇ ಬಿಟ್ಟಿದ್ಯಾ, ನಾನೇನು ಅಂದ್ಕೊಂಡೆ ನೀನು ಮಾವನಿಗೆ ಹೇಳಿರ್ಬೋದು ಅಂತ ಅಂದ್ಕೊಂಡು ನಾನು ಹೇಳಿದೆ ಅಂತ ಪ್ರಿಯಾ ಮತ್ತೆ ವಾದ ಮಾಡ್ತಾಳೆ. ಯಾಕಕ್ಕ ನೀವು ಈ ಥರ ಮಾಡ್ತೀರಾ, ಹೋದ್ಸಲನೂ ಅಷ್ಟೇ ನೀವು ಹಾಗೆ ಮಾಡಿದ್ರಿ, ಅಮ್ಮು ಹೇಳೋದ್ಕಿಂತ ಮುಂಚೆನೇ ಹೇಳಿಬಿಟ್ಟು ಆ ಟ್ಯೂಷನ್ ಮಾಡ್ದಿಲ್ದಂಗೆ ಮಾಡಿದ್ರಿ. ಈಗನೂ ಅಷ್ಟೇ ತಾನೇ, ನಾವು ಹೇಳಿದ್ವು ತಾನೇ ಮಾವನಿಗೆ ಹೇಗಾರು ಒಪ್ಪಿಸ್ತೀವಿ ಅಂತ, ನೀವು ಹಾಗಿದ್ದರು ಒಪ್ಪಿಸ್ಬೇಕಿತ್ತು. ಮಾವ ದೇವರು ಸಮಾನ, ನಾನು ಅವ್ರನ್ನ ದಿನಾಲೂ ಪೂಜೆ ಮಾಡ್ತೀನಿ, ಮಾವನ ಹತ್ರ ಯಾವುದೇ ರೀತಿ ನಾನು ಮುಚ್ಚುಮರೆ ಮಾಡಲ್ಲ. ಅದಲ್ಲದೆ ಅವ್ರು ಈ ಮನೆ ದೊಡ್ಡವರು, ನೀವು ಮೊದಲು ಮಾವನಿಗೆ ಹೇಳಬೇಕಿತ್ತು, ನೀವೇ ಮಾವನಿಗೆ ಹೇಳದೆ ಈಗ ನಾನು ಹೇಳಿಬಿಟ್ಟೆ ಅಂತ ನನ್ನ ಮೇಲೆ ಈ ಥರ ಸಿಟ್ಟು ಮಾಡ್ಕೊಳ್ತೀರಲ್ಲ, ನಂದೇನು ತಪ್ಪಿಲ್ಲ ಅಂತ ಪ್ರಿಯಾ ಮತ್ತು ಅಮ್ಮು ಮತ್ತು ಮೀನಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ಅಮ್ಮುಗೆ ತುಂಬ ಸಿಟ್ಟು ಬರುತ್ತೆ. ಅಕ್ಕ, ನೀವು ಮಾವನಿಗೆ ಮೆಚ್ಚುಗೆ ಪಡಿಸೋಕ್ಕೆ ನೀವು ಏಣಿ ಹತ್ತಕ್ಕೆ ನಮ್ಮಿಬ್ಬರನ್ನ ಮೆಟ್ಲು ಮಾಡ್ಕೋಬೇಡಿ, ನಿಮಗೆ ಎಷ್ಟು ಹೇಳಿದರೂ ಅರ್ಥನೇ ಆಗಲ್ಲ ಅಂತ ಮೀನನ ಕರ್ಕೊಂಡು ಅಮ್ಮು ಅಲ್ಲಿಂದ ಹೋಗ್ಬಿಡ್ತಾಳೆ. ಅಷ್ಟೊತ್ತಿಗೆ ಮಾಧವ ಬರ್ತಾನೆ. ಮಾಧವ ಬಂದು ಪ್ರಿಯನ ಕೇಳ್ತಾಳೆ, ಏನು ಪ್ರಿಯಾ, ಅಮ್ಮು ಮತ್ತು ಮೀನಾ ಸಿಟ್ಟು ಮಾಡಿಕೊಂಡು ನಮ್ಮ ರೂಮಿಂದ ಹೋದಂಗಿತ್ತು, ಏನಾಯಿತು ಪ್ರಿಯಾ ಅಂದಾಗ, ಏನೂ ಇಲ್ಲ ಕಣ್ರಿ ಅಂದಾಗ, ಹೇಳು ಪ್ರಿಯಾ, ಮನೇಲಿ ಏನಾದ್ರು ಸಮಸ್ಯೆ ಇದೆಯಾ, ನಿನ್ನಿಂದ ಯಾರಿಗಾರು ಬೇಜಾರಾಗ್ತಿದೆಯಾ, ಸಮಸ್ಯೆ ಆಗ್ತಿದೆಯಾ ಅಂತ ಮಾಧವ ಕೇಳ್ತಾನೆ. ಆ ಥರ ಏನೂ ಇಲ್ಲ ಕಣ್ರಿ ಅಂತ ಹೇಳ್ತಾರೆ. ಈ ಕಡೆ ಮಾರನೇ ದಿನ ನಂದ ಗಿರಿಜಂಗೂ ಹೇಳದೆ ಸೀದಾ ಅಂಗಡಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಗಿರಿಜಾ ಸಿಟ್ಟಲ್ಲಿ ಕೂತಿರ್ತಾಳೆ. ಮೀನಾ ಮತ್ತು ಅಮ್ಮು ಅಲ್ಲಿಗೆ ಬಂದು, ಯಾಕತ್ತೆ ಹಿಂಗೆ ಕೂತ್ಕೊಂಡಿದ್ದೀರಾ, ಮಾವ ನಿಮಗೆ ಹೇಳದೆ ಹೋದ್ರಲ್ಲ, ಬೇಜಾರಾಯ್ತಾ ಅಂದಾಗ ಗಿರಿಜಾ, ಹೌದು ಕಣೆ, ನಿಮ್ಮ ಮಾವನ ಮೇಲೆ ನಂಗೆ ತುಂಬ ಕೋಪ ಇದೆ, ಯಾಕೋ ಈಗಂತೂ ಅತಿಯಾಗಿ ಆಡ್ತಿದ್ದಾರೆ, ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಿದ್ದಾರೆ, ಈ ಥರ ಅವ್ರು ಯಾವತ್ತೂ ಹಿಂಗೆ ಮಾಡಿದವರೇ ಅಲ್ಲ, ಈಗಂತೂ ತುಂಬ ಅತಿಯಾಗಿ ಆಡ್ತಿದ್ದಾರೆ ಅಂದಾಗ ಅಮ್ಮು ಇದ್ದವಳು, ಹೌದು ಅತ್ತೆ, ಇದಕ್ಕೆಲ್ಲ ಕಾರಣ ಪ್ರಿಯಕ್ಕ, ನಾನು ಟ್ಯೂಷನ್ ಮಾಡೋ ವಿಚಾರ ಮಾವನಿಗೆ ಮತ್ತೆ ಹೇಳಿದ್ದು ಈ ಪ್ರಿಯಕ್ಕನೇ ಅಂತ ಅಮ್ಮು ಗಿರಿಜಂಗೆ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಅಮ್ಮು, ಆ ಪ್ರಿಯನ ಮತ್ತೆ ಹೇಳಿದ್ದು ಅಂದಾಗ, ಹೌದು ಅತ್ತೆ, ನಾವಷ್ಟು ಹೇಳಬೇಡಿ ಅಂತ ಅವ್ರಿಗೆ ಹೇಳಿದ್ರು ಮತ್ತೆ ಮಾವನಿಗೆ ಹೇಳಿದ್ದಾರೆ ಅಂತ ಅಮ್ಮು ಹೇಳ್ತಾಳೆ. ಆಗ ಗಿರಿಜಾ ಇದ್ದಳು, ನೋಡಿ ಅಮ್ಮು, ಪ್ರಿಯಾ, ಇನ್ನು ನಾವೇನೇ ಮಾತಾಡೋದಿದ್ರು ಆ ಮೀನನ ಎದುರುಗಡೆ ಮಾತಾಡೋದೇ ಬೇಡ, ಅವಳಿಗೆ ಸೂಕ್ಷ್ಮನೇ ಅರ್ಥ ಆಗ್ತಿಲ್ಲ, ನಾವೆಷ್ಟೇ ಸಲ ಅವಳಿಗೆ ಹೇಳಿದ್ರು ಅವಳದೇ ವಾದ ಮಾಡ್ತಿದ್ದಾಳೆ, ಇನ್ಯಾವುದೇ ವಿಚಾರ ಆದ್ರೂ ಅವಳ ಮುಂದೆ ನಾವು ಮಾತಾಡೋದು ಬೇಡ ಅಂತ ಗಿರಿಜಾ ಹೇಳ್ತಾರೆ. ಇಲ್ಲಿ ಮೀನಾ ಮತ್ತು ಅಮ್ಮು ಸರಿ ಅತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಿಟ್ಟಲ್ಲಿ ನಂದ ಹೋಗಿ ಅಂಗಡಿಲಿ ಮಾತಾಡ್ತಿರ್ತಾನೆ. ನಾನು ಎಷ್ಟೇ ಹೇಳಿದ್ರು ಮನೇಲಿ ಅವ್ರ ಥರನೇ ಮಾತಾಡ್ತಾರೆ, ಯಾರು ನನ್ನ ಮಾತೇ ಕೇಳ್ತಿರಲ್ಲ, ಈ ಸಲ ಆ ಮೀನಾ ಯಾಕೆ ಈ ಥರ ಮಾಡಿದ್ಲು ಅಂತ ಮೀನನ ಮೇಲೆ ಸಿಟ್ಟು ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಕೇಶವ ಇದ್ದವನು, ಯಾಕಪ್ಪ ಮೀನಾ ಏನು ಮಾಡಿದ್ಲು, ಮೀನಂದೇನು ತಪ್ಪಿಲ್ಲಲ್ಲ, ನಾನು ಈಗ ಸ್ವಲ್ಪ ದಿನದಿಂದ ನೋಡ್ತಿದ್ದೀನಿ, ಅಂಗಡಿ ವಿಚಾರ ಹಿಡ್ಕೊಂಡು ನನಗೆ ಬೈತೀರಾ, ಮನೆ ವಿಚಾರದಲ್ಲಿ ಮೀನಂಗೆ ಬೈತಿದ್ದೀರಾ, ಯಾಕೆ, ನಾವಿಬ್ಬರು ಏನು ಮಾಡಿದ್ದೀವಿ ಅಪ್ಪ ಅಂದಾಗ, ಏನೋ ನನಗೆ ಎದುರು ಮಾತಾಡ್ತಿದ್ದೀಯಾ ಅಂತ ನಂದ ಕೇಳಿದಾಗ ಹನುಮಂತಣ್ಣ ಹೇಳ್ತಾನೆ, ಯಾಕೋ ನಂದ, ಯಾಕೋ ಮಕ್ಕಳಿಗೆ ಬೈತಿದ್ದೀರಾ, ನೋಡಿ ಹನುಮಂತಣ್ಣ, ಇವನೇ ನನ್ನೇ ಎದುರಿಗೆ ಮಾತಾಡ್ತಿದ್ದಾನೆ ಅಂದಾಗ ಕೇಶವಂಗೆ ಸಿಟ್ಟು ಬಂದು ಅಲ್ಲಿಂದ ಸೀದಾ ಹೋಗ್ತಾನೆ. ಹೋಗು ಎಲ್ಲಿಗೆ ಹೋಗ್ತೀಯಾ, ಆಮೇಲೆ ಮತ್ತೆ ಬಂದೇ ಬರ್ತೀಯಾ ಅಂತ ನಂದ ಹೇಳೊತ್ತಿಗೆ ಹನುಮಂತಣ್ಣ ಹೇಳ್ತಾನೆ, ಯಾಕೋ ಏನಾಯಿತು ನೋಡಿ ಹನುಮಂತಣ್ಣ, ಅವನ ಹೆಂಡತಿಗೆ ಏನೋ ಮನೇಲಿ ಬೈದೆ ಅಂದ ತಕ್ಷಣ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾನೆ, ನಾನು ಏನು ಹೇಳಿದ್ರು ಅವ್ರು ಒಳ್ಳೇದಕ್ಕೆ ತಾನೆ ಅಂತ ಇಲ್ಲಿ ಹನುಮಂತಣ್ಣಂಗೆ ನಂದ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕೇಶವ ಮೀನನಿಗೆ ಫೋನ್ ಮಾಡಿ, ಮೀನಾ ನಾನು ನಿನ್ನ ಜೊತೆ ಮಾತಾಡಬೇಕು ಅರ್ಜೆಂಟಾಗಿ ಅಂತ ಹೇಳ್ತಾನೆ. ಮೀನಾ ವರ್ಕಿಗೆ ಹೋಗಿರ್ತಾಳೆ, ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂದಾಗ, ಇಲ್ಲ ಮೀನಾ ಈಗನೇ ಮಾತಾಡಬೇಕು, ಬಾ ಅರ್ಜೆಂಟಾಗಿ ಅಂತ ಕೇಶವ ಫೋನ್ ಮಾಡಿ ಕರೆಸ್ತಾನೆ. ಯಾಕೋ ಕೇಶವ ಅಷ್ಟು ಅರ್ಜೆಂಟಾಗಿ ಫೋನ್ ಮಾಡಿ ಬರೋಕ್ಕೆ ಹೇಳ್ದೆಯಲ್ಲ, ಏನೋ ಸಮಸ್ಯೆ ಅಂದಾಗ, ಏನಿಲ್ಲ, ನಾವಿಬ್ಬರು ಈ ಮನೆಯಿಂದ ಹೊರಗೆ ಹೋಗೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೀನಂಗೆ ಆ ವಿಚಾರ ಕೇಳಿ ತುಂಬ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ, ಇದು ಗೋಕುಲ ಅಂತ ಮನೆ ಕಾಣೋ, ಈ ಮನೆ ಬಿಟ್ಟು ನಾವೆಲ್ಲಿಗೆ ಹೋಗೋದು, ಇಲ್ಲ ಇಷ್ಟು ತುಂಬ ದಿನದಿಂದ ನೋಡ್ತಿದ್ದೀನಿ, ಅಪ್ಪ ನಿನಗೆ ದಿನಾಲು ಯಾವ್ದಾದ್ರು ಒಂದು ಸಣ್ಣ ವಿಚಾರ ತಗೊಂಡು ಬೈತಾ ಇದ್ದಾರೆ,
ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾರೆ. ನಾವಿನ್ನೂ ಇದೇ ಮನೆಯಲ್ಲಿದ್ದರೆ ಆಗಲ್ಲ ಬಾ ಅಂದಾಗ, ಮಾವ ಅಲ್ವನೋ, ಮಾವ ದೇವರು ಸಮಾನ, ಅವರು ಬೈದಿದ್ರಲ್ಲಿ ಏನು ನನಗೂ ಬೇಜಾರಿಲ್ಲ ಕಣೋ ಅಂದಾಗ, ಇಲ್ಲ ಮೀನಾ ಬೇಡ, ಅಂತೂ ಈ ಮನೇಲಿ ಇರೋದು ಬೇಡ ಅಂತ ಈ ಕೇಶವ ಮೀನನ ಮನೆಗೆ ಕರ್ಕೊಂಡೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇನ್ನೇನೋ ಹೊರಡೋಷ್ಟೊತ್ತಿಗೆ ಗಿರಿಜಾ ಬಂದು ಕೇಳ್ತಾಳೆ, ಯಾಕೋ ಏನಾಯಿತು, ಯಾಕೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ದೀರಿ ಅಂದಾಗ ಮೀನಾ, ಅತ್ತೆ ನಾವು ಈ ಮನೆಯಿಂದ ಹೊರಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿರುವಾಗ ಗಿರಿಜಂಗೆ ಶಾಕ್ ಆಗುತ್ತೆ. ಅಷ್ಟೊತ್ತಿಗೆ ಗಿರಿಜಾ ನಂದಂಗೆ ಫೋನ್ ಮಾಡಿ, ಏನ್ರಿ ನಿಮ್ಮ ಈ ಸಿಟ್ಟು ಕೋಪದಿಂದ ಕೇಶವ ಮತ್ತು ಮೀನಾ ಮನೆ ಬಿಟ್ಟು ಹೋಗ್ತಿದ್ದಾರೆ, ಅವ್ರನ್ನ ಹೇಗಾದ್ರು ತಡೀರಿ ಅಂತ ಇಲ್ಲಿ ಗಿರಿಜಾ ಹೇಳ್ತಾಳೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.